ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೆಂಗೆ ಅಂತ 5 ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಡಿಮ್ಯಾಟ್ ಅಕೌಂಟ್ ಏನಕ್ಕೆ ಬೇಕು? ನಮ್ಮ ಹತ್ರ ಹೆಂಗೆ ಬ್ಯಾಂಕ್ ಅಕೌಂಟ್ ಇರುತ್ತೋ ದುಡ್ಡು ಡೆಪಾಸಿಟ್ ಮಾಡೋಕ್ಕೆ, ದುಡ್ಡು ವಿಡ್ರಾ ಮಾಡೋಕ್ಕೆ, ಹಂಗೆ ಯಾವುದಾದ್ರೂ ಒಂದು ಕಂಪ್ನಿದು ಶೇರ್ಸ್ನ ಬೈ ಮಾಡೋಕ್ಕೆ ಅಥವಾ ಸೇಲ್ ಮಾಡೋಕ್ಕೆ ನಮಗೆ ಡಿಮ್ಯಾಟ್ ಅಕೌಂಟ್ ಅವಶ್ಯಕತೆ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಎಲ್ಲರ ಹತ್ರ ಡಿಮ್ಯಾಟ್ ಅಕೌಂಟ್ ಇರೋದು ಅವಶ್ಯಕ. ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಮ್ಯೂಚುವಲ್ ಫಂಡ್ಸ್ ಬೈ ಮಾಡೋಕ್ಕಾಗಲಿ, ಶೇರ್ಸ್ ಬೈ ಮಾಡೋಕ್ಕಾಗಲಿ ನಿಮಗೆ ಡಿಮ್ಯಾಟ್ ಅಕೌಂಟ್ ತುಂಬ ಅವಶ್ಯಕತೆ ಇದೆ. ಆದ್ದರಿಂದ ನೀವು ಡಿಮ್ಯಾಟ್ ಅಕೌಂಟ್ನ ಇವತ್ತೇ ಓಪನ್ ಮಾಡಿ. ಸೊ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೆಂಗೆ ಅನ್ನೋ ಪ್ರೊಸೆಸ್ಸಿನ ವೀಡಿಯೋ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ರಿಚ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆಯಲ್ಲ ನಮ್ಮದು, ಅದ್ರಲ್ಲಿ ಯಾವುದೇ ವಿಡಿಯೋ ಸೆಲೆಕ್ಟ್ ಮಾಡಿ ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೋರ್ ಅಂತ ಹೊಡೆದ್ರೆ ಅಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಓಪನ್ ಯುವರ್ ಡಿಮ್ಯಾಟ್ ಅಕೌಂಟ್ ಅಂತ ಕೆಳಗಡೆ ಅಪ್ಸ್ಟಾಕ್ಸ್ ಅಥವಾ ಗ್ರೋ ಎರಡರದ್ದು ಆಪ್ಷನ್ ಹಾಕಿದ್ದೀನಿ. ನಾವು ಅಪ್ಸ್ಟಾಕ್ಸ್ ಯೂಸ್ ಮಾಡೋಣ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಅಪ್ಸ್ಟಾಕ್ಸಿಂದು ವೆಬ್ಸೈಟಿಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಓಪನ್ ಫ್ರೀ ಡಿಮ್ಯಾಟ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಫೋನ್ ನಂಬರ್ ಹೊಡೆಯೋಕ್ಕೆ ಜಾಗ ಇದೆ. ಅಲ್ಲಿ ಫೋನ್ ನಂಬರ್ ಎಂಟರ್ ಮಾಡಿ ಓಪನ್ ಫ್ರೀ ಡಿಮ್ಯಾಟ್ ಅಕೌಂಟ್ ಹೊಡೀರಿ. ಓಕೆ, ಆಯಿತು. ಆಮೇಲೆ ಎಂಟರ್ ಮಾಡಾದ್ಮೇಲೆ ಗೆಟ್ OTP ಅಂತ ಇದೆ, ಸೆಲೆಕ್ಟ್ ಮಾಡಿ. ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿ. ಮೊಬೈಲ್ ನಂಬರಿಗೆ ಯಾವ OTP ಬಂದಿದೆ ಆ OTPನ ಎಂಟರ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ವಿತ್ ಗೂಗಲ್, ಕಂಟಿನ್ಯೂ ವಿತ್ ಇಮೇಲ್ ಎರಡು ಆಪ್ಷನ್ ಇದೆ. ನಾವು ಕಂಟಿನ್ಯೂ ವಿತ್ ಇಮೇಲಿಂದ ಕಂಟಿನ್ಯೂ ಮಾಡೋಣ. ಓಕೆ, ಕಂಟಿನ್ಯೂ ಆಗುತ್ತೆ. ನಿಮ್ಮ ಇಮೇಲ್ ಐ ಡಿನ ಎಂಟರ್ ಮಾಡಿ. ವೆರಿಫೈ ವಿತ್ OTP ಅನ್ನೋ ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡೋಣ. ಇವಾಗ ನಿಮ್ಮ ಜಿಮೇಲ್ ID ಅಂದರೆ ನಿಮ್ಮ ಜಿಮೇಲಿಗೆ ಅಥವಾ ಮೇಲ್ ಬಾಕ್ಸಿಗೆ ಒಂದು OTP ಬಂದಿರುತ್ತೆ ಅಪ್ಸ್ಟಾಕ್ಸ್ ಕಡೆಯಿಂದ. ಆ OTPನ ಎಂಟರ್ ಮಾಡಿ. ಆಯಿತು, ಕಂಟಿನ್ಯೂ ಕೊಡಿ. ಇವಾಗ ಅಪ್ಸ್ಟಾಕ್ಸು ಕೆಲವು ಪ್ರಶ್ನೆಗಳು ಕೇಳುತ್ತೆ. ನೀವು ಸಿಂಗಲ್ಲಾ, ಮ್ಯಾರಿಡಾ, ನಿಮ್ಮದು ಇನ್ಕಮ್ ಎಷ್ಟಿದೆ, ನಿಮ್ಮದು ಆಕ್ಯುಪೇಷನ್ ಏನು, ನಿಮ್ಮದು ಆ್ಯನ್ಯುಯಲ್ ಇನ್ಕಮ್ ಏನು, ಆ ಥರದ್ದೆಲ್ಲ ಕೇಳುತ್ತೆ. ಟ್ರೇಡ್ ಎಕ್ಸ್ಪೀರಿಯನ್ಸ್ ಆಯಿತು, ಆಕ್ಯುಪೇಷನ್ ಆಯಿತು, ಆ್ಯನ್ಯುಯಲ್ ಇನ್ಕಮ್ ಆಯಿತು. ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ ಯುವರ್ ಅಪ್ಸ್ಟಾಕ್ಸ್ ಅಕೌಂಟ್ ಬರುತ್ತೆ. ಎಲ್ಲ ಓಕೆ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ಆಯಿತು, ಕಂಟಿನ್ಯೂ ಕೊಟ್ಟಾಯಿತು. ಇವಾಗ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. 10 ಡಿಜಿಟ್ಸ್ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡೋಣ. ನೆಕ್ಸ್ಟು ನಿಮ್ಮದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕು. ಓಕೆ, ಡೇಟ್ ಆಫ್ ಬರ್ತ್ ಎಂಟರ್ ಆಯಿತು. ಕಂಟಿನ್ಯೂ ಅನ್ನೋ ಆಪ್ಷನ್ ಬರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ನೆಕ್ಸ್ಟ್ ಆಧಾರ್ ಕಾರ್ಡ್ ವೆರಿಫಿಕೇಷನ್ಗೋಸ್ಕರ ಡಿಜಿಲಾಕರ್ಗೆ ಸೈನ್ ಇನ್ ಮಾಡಬೇಕು. ಶೇರ್ ವಿತ್ ಡಿಜಿಲಾಕರ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಆಯಿತು. ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡೋಣ. ಆಯಿತು. ನೆಕ್ಸ್ಟ್ ಇವಾಗ ನಿಮ್ಮ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡೋಣ. ಎಂಟರ್ ಆಯಿತು, ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಿಮಗೊಂದು ಸೆಕ್ಯೂರಿಟಿ ಪಿನ್ ಕೇಳುತ್ತೆ. ನಿಮ್ಮದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಒಂದು ಸೆಕ್ಯೂರಿಟಿ ಪಿನ್. ನಿಮಗೆ ಇಷ್ಟ ಬಂದಿದ್ದ ಪಿನ್ ಕೊಡ್ಬೋದು. ನಾವು ಒಂದು ಪಿನ್ ಕೊಡ್ತೀವಿ. ಓಕೆ, 6 ಡಿಜಿಟ್ಸ್ ಯಾವುದೋ ಒಂದು ಪಿನ್ ಕೊಡ್ತೀವಿ. ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಿಮಗೆ ವೆರಿಫಿಕೇಷನ್ ಎಲ್ಲ ಆಯಿತು. ಈಗ ಅಲೋ ಅಂತ ಆಪ್ಷನ್ನು ಡಿನೇ ಅಂತ ಆಪ್ಷನ್ ಬರುತ್ತೆ. ಅಲೋ ಕೊಡೋಣ. ಅಪ್ಸ್ಟಾಕ್ಸಿಗೆ ಅಲೋ ಮಾಡೋಣ ಆಧಾರ್ ಕಾರ್ಡ್. ಓಕೆ, ಅಲೋ ಕೊಟ್ವಿ. ನೆಕ್ಸ್ಟು ಶೇರ್ ವಿತ್ ಡಿಜಿಲಾಕರ್. ಇವಾಗ ನಿಮ್ಮದು ಫಾದರ್ ಇಲ್ಲ ಸ್ಪೋಸ್ ನೇಮ್ ಬರುತ್ತೆ. ಆ ಪ್ಯಾನ್ ಕಾರ್ಡಲ್ಲಿ ಏನಿರುತ್ತೆ ಅದು ಕಂಟಿನ್ಯೂ ಕೊಡಿ. ನೆಕ್ಸ್ಟು ನಿಮ್ದೊಂದು ಫೋಟೋ ಬೇಕು. ಅದಕ್ಕೋಸ್ಕರ ಟೇಕ್ ಅ ಫೋಟೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ ಸರ್ಕಲ್ ಏನಿದೆ ಅದರೊಳಗೆ ಕರೆಕ್ಟಾಗಿ ನಿಮ್ಮ ಫೇಸ್ನ ಪ್ಲೇಸ್ ಮಾಡಿ. ಪಕ್ಕದಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇಟ್ಕೋಬೇಡಿ. ಆದರೆ ಯಾರು ಮನುಷ್ಯರು ಇರಬಾರ್ದು, ಜಸ್ಟ್ ನೀವಿರಬೇಕು. ಓಕೆ, ಕ್ಯಾಪ್ಚರ್ ಮಾಡಿ. ಆಯಿತು, ಸಬ್ಮಿಟ್ ಆಯಿತು. ನೆಕ್ಸ್ಟ್ ಲಿಂಕ್ ಯುವರ್ ಬ್ಯಾಂಕ್ ಅಕೌಂಟ್. ಮ್ಯಾನ್ಯುವಲಿ ಎಂಟರ್ ಮಾಡೋಕ್ಕೆ ಹಿಂಸೆ ಸರ್, ಅದು ಯಾರು ಬ್ಯಾಂಕ್ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ತಾರೆ. ಕಂಟಿನ್ಯೂ ವಿತ್ UPI ಕೊಡೋಣ. ಕೊಡಿ. ಕಂಟಿನ್ಯೂ ಸೆಕ್ಯೂರ್ಲಿ ವಿತ್ UPI ಕೊಟ್ಟಾಯಿತು. ನೆಕ್ಸ್ಟ್ ಒಂದು QR ಕೋಡ್ ಬರುತ್ತೆ. ಅದನ್ನು ನಿಮ್ಮ UPI ಅಂದರೆ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಅದರಿಂದ ಸ್ಕ್ಯಾನ್ ಮಾಡಿ ₹1 ಪೇ ಮಾಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ 2 ನಿಮಿಷದಲ್ಲಿ ಲಿಂಕ್ ಆಗುತ್ತೆ. ಲಿಂಕ್ ಆದಮೇಲೆ ಲಿಮಿಟೆಡ್ ಆಫರ್ ಪೀರಿಯಡ್ ಅದೆಲ್ಲ ಕೊಡ್ತಾ ಇರ್ತಾರೆ. ಕಂಟಿನ್ಯೂ ಕೊಡಿ. ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಡ್ರಾ ಸಿಗ್ನೇಚರ್ ಮೇಲೆ ಪ್ರೆಸ್ ಮಾಡಿ. ಓಕೆ, ನೀವು ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ಮಾಡ್ತೀರಾ, ಮೌಸ್ ಮುಖಾಂತರ ನಿಮ್ಮ ಸಿಗ್ನೇಚರ್ ಹಾಕ್ತೀರಾ. ಫೋನಲ್ಲಾದರೆ ಡೈರೆಕ್ಟ್ ಹಾಕ್ತೀರಾ. ಓಕೆ, ಅಪ್ಲೋಡ್ ಕೊಟ್ವಿ. ಡನ್. ಇವಾಗ ನಿಮ್ಮ ಅಪ್ಲಿಕೇಶನ್ ಬಂದುಬಿಟ್ಟು ಅಪ್ಸ್ಟಾಕ್ಸ್ ಅವರಿಗೆ ಫಾರ್ವರ್ಡ್ ಆಗಿರುತ್ತೆ.
ಈಗ ಫಾರ್ವರ್ಡ್ ಆಗಿರೋ ಅಪ್ಲಿಕೇಶನ್ ಅವರು ವೆರಿಫೈ ಮಾಡಿ ನಿಮಗೆ 5 to 6 ಅವರ್ಸಲ್ಲಿ ಮೇಲಿಗೆ ಒಂದು ಮೆಸೇಜ್ ಹಾಕ್ತಾರೆ, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ವೆರಿಫೈಡ್, ನೀವು ಟ್ರೇಡ್ ತೊಗೋಬೋದು ಅಂತ. ಅದಾದಮೇಲೆ ನೀವು ಅಪ್ಸ್ಟಾಕ್ಸ್ನ ಆ್ಯಪ್ನ ಡೌನ್ಲೋಡ್ ಮಾಡಿ ಆ್ಯಪಿಂದ ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮದು OTP ಎಲ್ಲ ಹಾಕಿದರೆ ಡೈರೆಕ್ಟಾಗಿ ನಿಮ್ಮ ಟ್ರೇಡ್ ಅಕೌಂಟ್ ಓಪನ್ ಆಗುತ್ತೆ. ಅಲ್ಲಿಂದ ಟ್ರೇಡ್ ತೊಗೊಳೋದು ಹೆಂಗೆ, ಬೈ ಮಾಡೋದು ಹೆಂಗೆ, ಸೇಲ್ ಮಾಡೋದು ಹೆಂಗೆ ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.